ವೀಕ್ಷಕರೇ ನಮಸ್ಕಾರ. ಇಸ್ರೇಲ್ ಮತ್ತು ಇರಾನ್ನಲ್ಲಿ ಇದೀಗ ಯುದ್ಧದ ಭೀತಿ ಕಂಡು ಬರ್ತಾ ಇದೆ. ಇಡೀ ಪ್ರಪಂಚವೇ ಈ ಎರಡು ರಾಷ್ಟ್ರಗಳನ್ನು ಮುಖಮಾಡಿ ನೋಡುವಂತಾಗಿದೆ. ಅಷ್ಟಕ್ಕೂ ಈ ಎರಡು ರಾಷ್ಟ್ರಗಳ ನಡುವೆ ನಡೆಯುತ್ತಿರುವುದಾದರೂ ಏನು? ಈ ಎರಡು ರಾಷ್ಟ್ರಗಳು ಇಷ್ಟೊಂದು ಹಗೆತನವನ್ನು ಸಾಧಿಸುವುದಾದರೂ ಏತಕ್ಕೆ ಎಂಬುದನ್ನು ತಿಳಿಸ್ತಾ ಹೋಗ್ತೀವಿ. ಇಸ್ರೇಲ್ ಇದು ಪ್ರಪಂಚದ ಏಕೈಕ ಯಹೂದಿ ರಾಷ್ಟ್ರ ಮತ್ತು ಪುಟ್ಟ ರಾಷ್ಟ್ರವಾಗಿದೆ. ಆರ್ಥಿಕತೆಯಲ್ಲಿ, ಮಿಲಿಟರಿಯಲ್ಲಿ ತುಂಬಾನೇ ಶಕ್ತಿಶಾಲಿಯಾದ ರಾಷ್ಟ್ರ ಕೂಡವಾಗಿದೆ. ಕೆಲವು ತಿಂಗಳ ಹಿಂದೆ ಹಮಾಸ್ನ ಕೆಲವು ಉಗ್ರ ಸಂಘಟನೆಗಳು ಇಸ್ರೇಲ್ನ ಮೇಲೆ ವಾಯು, ಜಲ, ಭೂಮಿಯ ಮುಖಾಂತರ ಪ್ಯಾಲೆಸ್ತೈನ್ನ ಗಾಜಾ ಪಟ್ಟಿಯಿಂದ ಉಗ್ರ ದಾಳಿಯನ್ನು ನಡೆಸಿದವು. ಇದರಿಂದಾಗಿ 1200ಕ್ಕೂ ಹೆಚ್ಚು ಜನರು ಇಸ್ರೇಲ್ನಲ್ಲಿ ಮೃತಪಟ್ಟರು. ಅಷ್ಟೇ ಅಲ್ಲ, ಇಸ್ರೇಲ್ ಇತಿಹಾಸದಲ್ಲೇ ಇದೊಂದು ಮಾರಕ ದಿನವಾಗಿತ್ತು. ಇದಕ್ಕೆ ಪ್ರತ್ಯುತ್ತರವಾಗಿ ಇಸ್ರೇಲ್ ಮರುದಿನವೇ ಯುದ್ಧವನ್ನು ಘೋಷಿಸಿತ್ತು. ಇಸ್ರೇಲ್ನ ರಕ್ಷಣಾ ಪಡೆಗಳು ಗಾಜಾ ಪಟ್ಟಿಯ ಮೇಲೆ ವೈಮಾನಿಕ ದಾಳಿಯನ್ನು ನಡೆಸಿ ಯುದ್ಧವು ಅಧಿಕೃತವಾಗಿ ಆರಂಭವಾಯಿತು. ಹಮಸ್ಗಳ ಕೇಂದ್ರ ಸ್ಥಾನವಾಗಿದ್ದ ಅರ್ಧ ಗಾಜಾ ಪಟ್ಟಿಯನ್ನೇ ಸರ್ವನಾಶ ಮಾಡಿಬಿಟ್ಟಿದೆ. ಪ್ರಪಂಚದ ಹಲವಾರು ರಾಷ್ಟ್ರಗಳು ಇಸ್ರೇಲ್ಗೆ ಸಹಾಯ ಹಸ್ತವನ್ನು ನೀಡ್ತಾ ಇದ್ದಾವೆ. ಅಷ್ಟೇ ಅಲ್ಲ, ಭಾರತ ಕೂಡ ಇಸ್ರೇಲ್ಗೆ ನಿಮ್ಮೊಂದಿಗೆ ನಾವಿದ್ದೇವೆ ಎಂಬ ಭರವಸೆಯನ್ನ ನೀಡಿದೆ. ಭಾರತ ಇಸ್ರೇಲ್ ಸ್ನೇಹ ಇವತ್ತು ನಿನ್ನೆಯದಲ್ಲ. 1971ರಲ್ಲಿ ಭಾರತ ಪಾಕ್ ಯುದ್ಧದ ಸಮಯದಲ್ಲಿ, 1999ರಲ್ಲಿ ವಾಜಪೇಯಿ ಸರ್ಕಾರ ಇರುವಾಗ ನಡೆದಂತಹ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಇಸ್ರೇಲ್ ಭಾರತೀಯ ಸೇನೆಗೆ ಶಸ್ತ್ರಾಸ್ತ್ರಗಳನ್ನು, ಮದ್ದುಗುಂಡುಗಳನ್ನು ಮತ್ತು ಇಲ್ಲಿನ ಆಂತರಿಕ ಗುಪ್ತಚರ ದಳವಾದಂತಹ ಮೊಸ್ಸಾದನ್ನು ಕೂಡ ಪೂರೈಕೆ ಮಾಡಿತ್ತು. ಅಷ್ಟೇ ಅಲ್ಲ, ಅರಬ್ ರಾಷ್ಟ್ರಗಳಿಂದ ತೈಲದ ಹರಿವನ್ನು ಸಂರಕ್ಷಿಸುವ ದೃಷ್ಟಿಯಿಂದ ಇಸ್ರೇಲ್ ಭಾರತೀಯರಿಗೆ ತುಂಬಾನೇ ಋಣಿಯಾಗಿದೆ. ಹಾಗಾದರೆ ಇಸ್ರೇಲ್ನಲ್ಲಿ ನಡೆಯುತ್ತಿರುವುದಾದರೂ ಏನೆಂದು ನಿಮಗೆಲ್ಲ ಅನಿಸ್ತಿರಬಹುದು. ವೀಕ್ಷಕರೇ, ಮಧ್ಯಪ್ರಾಚ್ಯದ ರಾಷ್ಟ್ರಗಳಾದ ಇಸ್ರೇಲ್ ಮತ್ತು ಇರಾನ್ನಲ್ಲಿ ಯುದ್ಧದ ಭೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಇರಾನ್ನ ರಾಯಭಾರಿ ಕಚೇರಿಯ ಮೇಲೆ ಇಸ್ರೇಲ್ನ ದಾಳಿ ಮಾಡಿತ್ತು. ಇದಕ್ಕೆ ಪ್ರತ್ಯುತ್ತರವಾಗಿ ಇರಾನ್ ಇಸ್ರೇಲ್ನ ಮೇಲೆ ಕ್ಷಿಪಣಿಗಳ ದಾಳಿಯನ್ನು ಮಾಡುತ್ತಲೇ ಬರುತ್ತಿದೆ. ಎದುರಾಳಿಯ ದಾಳಿಯನ್ನ ಹತ್ತಿಕ್ಕಲು ಇಸ್ರೇಲ್ನ ರಕ್ಷಣೆಗಾಗಿ ಅಮೆರಿಕ ತನ್ನ ಯುದ್ಧ ನೌಕೆಗಳನ್ನು ಕೂಡ ರವಾನಿಸಿದೆ. ಹಾಗಾದರೆ ವೀಕ್ಷಕರೇ, ಜುಲೈ 31ರಂದು ಹಮಾಸ್ನ ರಾಜಕೀಯ ನಾಯಕನಾದಂಥ ಇಸ್ಮಾಯಿಲ್ ಹನಿಯೆಯನ್ನು ಇಸ್ರೇಲ್ನ ಸೈನಿಕರು ಇರಾನ್ನಲ್ಲಿ ಬಾಂಬ್ ದಾಳಿಯ ಮೂಲಕ ಹೊಡೆದುರುಳಿಸಿದ್ದಾರೆ. ಅಷ್ಟಕ್ಕೂ ಈ ಹನಿಯೆ ಯಾರು ನಿಮಗೆಲ್ಲ ಅನಿಸ್ತಾ ಇರಬಹುದು. ಈತ ಹಮಾಸ್ನ ನಾಯಕನಾಗಿದ್ದ. ಈತ ಹಮಾಸ್ ಕಚೇರಿಯ ಮುಖ್ಯಸ್ಥನಾಗಿ ಕೂಡ ನೇಮಕಗೊಂಡಿದ್ದ. ಹಮಾಸ್ ಇಸ್ರೇಲ್ನ ಮೇಲೆ ದಾಳಿ ಮಾಡಿದಂತಹ ಸಮಯದಲ್ಲಿ ಇಸ್ರೇಲ್ ಎಲ್ಲ ಹಮಾಸ್ ನಾಯಕರನ್ನ ಹತ್ಯೆ ಮಾಡುವುದಾಗಿ ಕೂಡ ಉದ್ದೇಶವನ್ನ ಘೋಷಿಸಿತ್ತು. ನ್ಯೂಯಾರ್ಕ್ ಟೈಮ್ಸ್ನ ಪ್ರಕಾರ ಹನಿಯೆ 2 ತಿಂಗಳ ಹಿಂದೆ ತನ್ನ ವಸತಿಗೃಹದ ಕೋಣೆಯಲ್ಲಿ ಅಡಗಿಸಿಟ್ಟಿದ್ದ ಗುಪ್ತ ಬಾಂಬ್ ಬಳಸಿ ಹತ್ಯೆ ಮಾಡಲ್ಪಟ್ಟನು ಎಂದು ತಿಳಿದು ಬಂದಿದೆ. ಇದಕ್ಕೆ ಪ್ರತ್ಯುತ್ತರವಾಗಿ ಇರಾನ್ ಇಸ್ರೇಲ್ನ ಮೇಲೆ ದಾಳಿ ನಡೆಸುತ್ತಲೇ ಇದೆ. ಈ ದಾಳಿ ಯಾವ ಮಟ್ಟಕ್ಕೆ ತಲುಪುತ್ತದೆ ಎಂಬುದು ಪ್ರಪಂಚದ ಪ್ರಶ್ನೆಯಾಗಿ ಬಿಟ್ಟಿದೆ. ಈ ಎರಡೂ ರಾಷ್ಟ್ರಗಳಿಗೆ ಬೇರೆ ಬೇರೆ ರಾಷ್ಟ್ರಗಳು ಸಹಾಯಹಸ್ತವನ್ನ ನೀಡುತ್ತಲೇ ಬರುತ್ತಿವೆ. ಹೀಗೆ ಮುಂದುವರೆದರೆ 3ನೇ ಮಹಾಯುದ್ಧ ನಡೆಯುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಮುಂದಿನ ದಿನಗಳಲ್ಲಿ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಯಾವ ರೀತಿಯಾದ ಕ್ರಮಗಳನ್ನು ಕೈಗೊಳ್ಳುತ್ತಾರೆ ಎಂಬುದು ಗಮನಾರ್ಹವಾಗಿದೆ. ವೀಕ್ಷಕರೇ, ನೀವೆಲ್ಲ ತಿಳಿದಿರಬಹುದು, 1ನೇ ಮತ್ತು 2ನೇ ಮಹಾಯುದ್ಧದಲ್ಲಿ ಮನುಕುಲ ಮತ್ತು ಜೀವರಾಶಿಗಳು ಯಾವ ರೀತಿಯಾಗಿ ನಷ್ಟಗಳನ್ನು ಅನುಭವಿಸಿದೆ ಎಂಬುದು. ಅನೇಕ ಸಾವು ನೋವುಗಳಿಂದ ಪ್ರಪಂಚ ತತ್ತರಿಸಿಬಿಟ್ಟಿದೆ. ಅಣುಬಾಂಬ್ ಪ್ರಯೋಗದಿಂದ ಜಪಾನ್ ದೇಶಗಳು ಶರಣಾಗಿದ್ದನ್ನು ನಾವು ನೋಡಿದ್ದೇವೆ. ಮನುಕುಲಕ್ಕೆ ಆರ್ಥಿಕ ಬಿಕ್ಕಟ್ಟು ಕೂಡ ಎದುರಾಗಬಹುದು. ಇಂತಹ ಇನ್ನೊಂದು ಘಟನೆ ನಡೆಯುತ್ತದೆಯೋ ಎಂಬುದು ಯಕ್ಷ ಪ್ರಶ್ನೆಯಾಗಿ ಬಿಟ್ಟಿದೆ. ಮತ್ತೆ ಸಿಗೋಣ.